ದಾಸಬೋಧ ಬದ್ಧ ಲಕ್ಷಣ ನಿರೂಪಣೆ. ಬದ್ಧನೆಂದರೆ ಸುತ್ತಲೂ ಕತ್ತಲೆ ಕವಿದಿರುವ ಕಣ್ಣಿಲ್ಲದ ಕುರುಡನಿಗಿಂತಲೂ ಕುರುಡನಿದ್ದ ಹಾಗೆಯೇ ಇರುವನು. ಅವನಿಗೆ ಭಕ್ತರು, ಜ್ಞಾನಿಗಳು, ತಪಸ್ವಿಗಳು, ವಿರಕ್ತರು ಹಾಗೂ ಸನ್ಯಾಸಿಗಳು ಎದುರಿಗೆ ಬಂದರೂ ಕಾಣಿಸುವುದೇ ಇಲ್ಲ. ಅವನು ಮಾಡತಕ್ಕ ಮಾಡಬಾರದ ಕರ್ಮಗಳನ್ನಾಗಲಿ, ಧರ್ಮ ಅಧರ್ಮಗಳನ್ನಾಗಲಿ, ಸುಲಭವಾದ ಪರಮಾರ್ಥ ಮಾರ್ಗವನ್ನಾಗಲಿ ನೋಡನು, ತಿಳಿದುಕೊಳ್ಳನು. ಅವನಿಗೆ ಶ್ರೇಷ್ಠವಾದ ಶಾಸ್ತ್ರ, ಯೋಗ್ಯ ಸಜ್ಜನರ ಸಹವಾಸ, ಪಾವನಕಾರಿಯಾದ ಸನ್ಮಾರ್ಗ ಇವುಗಳಾವೂ ಕಾಣುವುದಿಲ್ಲ. ಅದರಂತೆ ಸಾರಾಸಾರ ವಿಚಾರವಾಗಲಿ, ಸ್ವಧರ್ಮ ಆಚರಣೆಯಾಗಲಿ, ಪರೋಪಕಾರ, ದಾನ ಧರ್ಮಗಳಾಗಲಿ ಅವನಿಗೆ ತಿಳಿಯವು. ಬದ್ಧ ಮನುಷ್ಯನ ಅಂತಃಕರಣದಲ್ಲಿ ಪ್ರಾಣಿ ದಯೆ ಇರುವುದಿಲ್ಲ. ಅವನ ಶರೀರ ಶುಚಿಯಾಗಿರುವುದಿಲ್ಲ, ಅಥವಾ ಜನರನ್ನು ಸಮಾಧಾನಗೊಳಿಸಲಿಕ್ಕೆ ಮೆತ್ತಗಿನ ಶಬ್ದಗಳು ಕೂಡ ಅವನಲ್ಲಿ ಇರುವುದಿಲ್ಲ. ಹೆಚ್ಚಿಗೇನು, ಭಕ್ತಿ ಗೊತ್ತಿಲ್ಲ, ಜ್ಞಾನ ಗೊತ್ತಿಲ್ಲ, ವೈರಾಗ್ಯ ಗೊತ್ತಿಲ್ಲ, ಧ್ಯಾನ ಗೊತ್ತಿಲ್ಲ, ಮೋಕ್ಷ ಸುದ್ದಿಯೂ ಇಲ್ಲ, ಮತ್ತು ಸಾಧನದ ಹೆಸರು ಸಹ ಇಲ್ಲದವನೇ ಬದ್ಧನು. ದೇವರು ಯಾರೆಂಬುದು ನಿಶ್ಚಯವಾಗಿ ಗೊತ್ತಿಲ್ಲ, ಸಂತರ ವಿಚಾರ ಗೊತ್ತಿಲ್ಲ, ಅಥವಾ ಮಾಯ ಚಮತ್ಕಾರ ಗೊತ್ತಿಲ್ಲದವನೇ ಬದ್ಧನು. ಪರಮಾರ್ಥದ ರಹಸ್ಯ ಗೊತ್ತಿಲ್ಲ, ಅಧ್ಯಾತ್ಮ ನಿರೂಪಣೆ ಗೊತ್ತಿಲ್ಲ, ಹಾಗೂ ತನಗೆ ತನ್ನ ಜ್ಞಾನವಿಲ್ಲದವನೇ ಬದ್ಧನು. ಜೀವನ ಜನ್ಮಕ್ಕೆ ಕಾರಣ ಯಾವುದು, ಸಾಧನಗಳಿಂದ ಯಾವ ಫಲ ಸಿಗುತ್ತದೆ, ಬಂಧನ ಹೇಗಿದೆ, ಮುಕ್ತಿಯ ಲಕ್ಷಣವೇನು, ಎಲ್ಲಕ್ಕಿಂತಲೂ ಬೇರೆ ಇದ್ದ ವಸ್ತು ಯಾವುದು, ಇದು ಯಾವುದನ್ನೂ ತಿಳಿಯದವನೇ ಬದ್ಧನು. ಶಾಸ್ತ್ರಗಳಲ್ಲಿ ಹೇಳಿದ ವಿಷಯ, ತನ್ನ ನಿಜವಾದ ಹಿತ ಮತ್ತು ತಾನು ಕಲ್ಪನೆಯಿಂದ ಬಂಧನ ಹೊಂದಿರುವುದು, ಇವು ಯಾವುದನ್ನೂ ಏನೂ ಅರಿಯದವನೇ ಬದ್ಧನು. ಒಟ್ಟಿನಲ್ಲಿ ಆತ್ಮಜ್ಞಾನವಿಲ್ಲದಿರುವುದೇ ಬದ್ಧನ ಮುಖ್ಯ ಲಕ್ಷಣವಾಗಿರುತ್ತದೆ. ಬದ್ಧನ ವಿಪರೀತ ವಿಚಾರವನ್ನೇನು ಹೇಳುವುದು? ಅವನಿಗೆ ತೀರ್ಥ, ವೃತ, ದಾನ, ಪುಣ್ಯಗಳ ಆವೂ ಇರುವುದಿಲ್ಲ. ಅವನಲ್ಲಿ ದಯೆ ಇಲ್ಲ, ಕರುಣೆ ಇಲ್ಲ, ಸರಳತೆ ಇಲ್ಲ, ಸೌಖ್ಯ ಇಲ್ಲ, ಶಾಂತಿ ಇಲ್ಲ, ಕ್ಷಮೆ ಇಲ್ಲ. ಜ್ಞಾನವೇ ಇಲ್ಲದಲ್ಲಿ ಜ್ಞಾನದ ಲಕ್ಷಣಗಳಾದ ಶಾಂತಿ, ಕ್ಷಮಾದಿ ಗುಣಗಳು ಎಲ್ಲಿಂದ ಬರಬೇಕು? ಆದ್ದರಿಂದ ಮಿತಿಮೀರಿದ ಕೆಟ್ಟ ಗುಣಗಳಿಂದ ತುಂಬಿದವನೇ ಬದ್ಧನು. ಅವನು ತರತರದ ಹೀನ ಪಾಪಗಳನ್ನು ಮಾಡುವುದರಲ್ಲಿ ಅತೀ ಹರ್ಷ ಪಡುವನು, ಮತ್ತು ಅಲ್ಲದ ಕೆಲಸಕ್ಕೆ ಟೊಂಕ ಕಟ್ಟಿರುವನು. ಬದ್ಧನ ಅಸಂಖ್ಯ ಲಕ್ಷಣಗಳಲ್ಲಿ ಇನ್ನೂ ಕೆಲವನ್ನು ವರ್ಣಿಸುವೆವು, ಕೇಳಿರಿ. ಅತಿ ಕಾಮ, ಅತಿ ಕ್ರೋಧ, ಅತಿ ಗರ್ವ, ಅತಿ ಸೊಕ್ಕು, ಅತಿ ಜಗಳ, ಅತಿ ದುಃಖ, ಅತಿ ದರ್ಪ, ಅತಿ ಡಂಭ, ಅತಿ ವಿಷಯಾಸಕ್ತಿ, ಅತಿ ಲೋಭ, ಅತಿ ಕರ್ಕಶತನ, ಅತಿ ಅಮಂಗಲತೆ ಉಳ್ಳವನು ಬದ್ಧನು. ಅದರಂತೆ ಅತಿ ಗ್ರಹ ಕಲಹ, ಅತಿ ಹೊಟ್ಟೆ ಕಿಚ್ಚು, ಅತಿ ಅಸಹನೆ, ಅತಿ ತಿರಸ್ಕಾರ ಗುಣವುಳ್ಳ ಅತ್ಯಂತ ಪಾಪಿಷ್ಠನು ಹಾಗೂ ವಿಕಾರಿಯು ಬದ್ಧನೆಂದು ತಿಳಿಯಬೇಕು. ಹಾಗೆ ಅತಿ ಅಭಿಮಾನ, ಅತಿ ಸೆಟೆದುಕೊಂಡಿರುವುದು, ಅತಿ ಅಹಂಕಾರ, ಅತಿ ಗಳಹುವುದು ಮತ್ತು ದುಷ್ಕೃತ್ಯಗಳ ದೊಡ್ಡ ಸಂಚಯವಿದ್ದವನೇ ಬದ್ಧನಿರುತ್ತಾನೆ. ಅದೇ ರೀತಿಯಾಗಿ ಕಪಟವಾದ, ವಿವಾದ, ಕುತರ್ಕ, ಭೇದ ಭಾವ, ಕ್ರೂರತನ, ನಿರ್ದಯತೆಗಳು ಅತಿಶಯವಿದ್ದವನು ಬದ್ಧನು. ಅದೇ ಪ್ರಕಾರ ನಿಂದೆ, ದ್ವೇಷ, ಅಧರ್ಮ ಕೃತ್ಯ, ಆಶೆ, ವಿವಿಧ ದೋಷಗಳು ಮತ್ತು ಭ್ರಷ್ಟತನ, ಅನಾಚಾರ, ನಷ್ಟತನ, ಏಕಂಕಾರ, ಅನೀತಿ, ಅವಿಚಾರಗಳು ಅತಿಯಾಗಿ ಇದ್ದವನು ಬದ್ಧನಿರುತ್ತಾನೆ. ಅದರಂತೆ ಅತಿ ನಿಷ್ಕರುಣೆಯೋ, ಅತಿ ಘಾತಕಿಯೋ, ಅತಿ ಹತ್ಯಾಕಾಂಡಿಯೋ, ಅತಿ ಪಾತಕಿಯೋ ಆದವನು ಬದ್ಧ ಶಿರೋಮಣಿಯು. ಶೀಘ್ರ ಕೋಪಿಯೋ, ಕುವಿದ್ಯಗಳಿದ್ದವನು ಮತ್ತು ದುರಾಶೆ, ಸ್ವಾರ್ಥ, ಕಲಹ, ಅನರ್ಥಕಾರಿಕೆ, ಕನಸು, ದುರ್ಬುದ್ಧಿಗಳು ಅತಿಯಾಗಿ ಇದ್ದವನು ಬದ್ಧನು. ಅದೇ ರೀತಿ ಕಲ್ಪನೆ, ಕಾಮನೆ, ಬಲವತ್ತರ ಆಶೆ, ಸೂಕ್ಷ್ಮ ವಾಸನೆ, ಮಮತೆ, ವಿಪರೀತ ಭಾವನೆಗಳು ಅತಿಯಾಗಿದ್ದವನು ಬದ್ಧನಿರುತ್ತಾನೆ. ಮತ್ತೇನೆಂದರೆ ಬಹಳ ವಿಕಲ್ಪ ಹಾಕುವವನ ಮತ್ತು ಬಹಳ ವಿಷಾದಿಸುವವನು
ಬಹಳ ಮೂರ್ಖನು, ಬಹಳ ರಿಪಿಗೇಡಿಯು, ಬಹಳ ಪ್ರಪಂಚ ಆಸಕ್ತನು, ಬಹಳ ಉಪಾಧಿ ಉಳ್ಳವನು, ಬದ್ಧನು, ಬಹಳ ಬಾಯ್ಬಡ್ಕನು, ಬಹಳ ಪಾಖಂಡಿಯು, ಬಹಳ ದುಷ್ಟನು, ಬಹಳ ವಿಪರೀತವಾದ ವಾದ ಮಾಡುವವನು, ಬಹಳ ಚಾಡಬುರ್ಕನು, ಬಹಳ ಅಡ್ಡತಿಡ್ಡ ಕೆಲಸ ಮಾಡುವವನು ಬದ್ಧನಿರುತ್ತಾನೆ. ಹಾಗೆಯೇ ಅಭಾವ, ಭ್ರಮೆ, ಭ್ರಾಂತಿ, ನಿಶೆ, ವ್ಯಗ್ರತೆ, ಆಲಸ್ಯಗಳು ವಿಶೇಷವಾಗಿದ್ದವನು ಬದ್ಧನೆಂದು ತಿಳಿಯಬೇಕು. ಬಹಳ ಜೀನನು, ಬಹಳ ಹುಂಬನು, ಬಹಳ ಅಡ್ಡ ಹಿಡಿಯುವವನು, ಬಹಳ ಸೊಕ್ಕಿನವನು, ಬಹಳ ಕುಕರ್ಮಿಯು ಮತ್ತು ಬಹಳ ವಿಪರೀತನು ಬದ್ಧನಿರುತ್ತಾನೆ. ಬೇಕಾದಷ್ಟು ಪ್ರಪಂಚ ಜ್ಞಾನವಿದ್ದೂ ಪರಮಾರ್ಥದ ಜ್ಞಾನವಿಲ್ಲದವನು ಹಾಗೂ ತನ್ನ ಸ್ವಂತದ ಸಮಾಧಾನವನ್ನು ಅರಿಯದವನು ಸಹ ಬದ್ಧನು. ಪರಮಾರ್ಥದ ತಾತ್ಸಾರ ಮಾಡಿ ಪ್ರಪಂಚವನ್ನು ಒಳ್ಳೆಯ ಪ್ರೇಮದಿಂದ ಮಾಡುವವನು ಹಾಗೂ ಸಂಸಾರದ ವಜ್ಜೆಯನ್ನು ತಲೆಯ ಮೇಲೆ ಹೊತ್ತವನು ಬದ್ಧನಿರುತ್ತಾನೆ. ಸಂತರ ಸಹವಾಸದಲ್ಲಿ ಬೇಸರ ಪಡುವವನು ಅಷ್ಟೇ ಅಲ್ಲದೆ ಸಂತರ ನಿಂದೆಯಲ್ಲಿ ಪ್ರೀತಿಯುಳ್ಳವನು ಹಾಗೂ ದೇಹ ಬುದ್ಧಿಯೇ ಬೇಡಿ ಹಾಕಿಕೊಂಡವನು ಬದ್ಧನಿರುವನು. ಕೈಯಲ್ಲಿ ಧನದ ಜಪಮಾಲೆ ಹಾಗೂ ಮನಸ್ಸಿನಲ್ಲಿ ಯಾವಾಗಲೂ ಸ್ತ್ರೀಯ ಧ್ಯಾನವಿದ್ದವನು ಹಾಗೂ ಸತ್ಸಂಗದ ಬರಗಾಲವಿದ್ದವನು ಬದ್ಧನೆಂದು ತಿಳಿಯಬೇಕು. ಕಣ್ಣಿನಿಂದ ಕನಕ ಕಾಮಿನಿಯರನ್ನೇ ನೋಡುವವನು, ಕಿವಿಯಿಂದ ಕನಕ ಕಾಮಿನಿಯರ ವಿಷಯವನ್ನೇ ಕೇಳುವವನು ಮತ್ತು ಮನಸ್ಸಿನಿಂದ ಕನಕ ಕಾಮಿನಿಯರನ್ನೇ ಚಿಂತನೆ ಮಾಡುವವನು ನಿಶ್ಶಂಕವಾಗಿ ಬದ್ಧನು. ಆಲೋಲುಪನು ಶರೀರ, ವಾಣಿ, ಮನಗಳಿಂದಲೂ ಜೀವ ಪ್ರಾಣ ಸರ್ವಸ್ವದಿಂದಲೂ ಕನಕ ಕಾಂತೆಯರ ಭಜನೆ ಮಾಡುತ್ತಾನೆ. ಹೆಚ್ಚಿಗೇನೋ ಎಲ್ಲಾ ಇಂದ್ರಿಯಗಳನ್ನು ಅರೆ ಕ್ಷಣವೂ ಚಂಚಲವಾಗಗೊಡದೆ ಒಳ್ಳೆಯ ಏಕಾಗ್ರತೆಯಿಂದ ವಿಷಯಗಳ ಕಡೆಗೆ ಹಚ್ಚುವನು. ಅವನು ಅನ್ನುವುದು ಏನೆಂದರೆ, ಹೊನ್ನು ಹೆಣ್ಣೆಂದರೆ ತೀರ್ಥ, ಹೊನ್ನು ಹೆಣ್ಣೆಂದರೆ ಪರಮಾರ್ಥ, ಹೊನ್ನು ಹೆಣ್ಣೆಂದರೆ ತನ್ನ ಸರ್ವ ಸಾರ್ಥಕತೆಯು. ಆ ಸ್ವಯಂ ಪಂಡಿತನು ತನ್ನ ಕಾಲವನ್ನು ವ್ಯರ್ಥ ಕಳೆಯದೆ ನಿರಂತರವೂ ಸಂಸಾರ ಚಿಂತೆ ಮಾಡುವನು. ಮಾತುಕತೆಗಳೆಲ್ಲವನ್ನು ಆ ಚಿಂತೆಯದೇ ಆಡುವನು. ಅವನು ತನ್ನ ಅನೇಕ ಚಿಂತೆ, ಸಿಡಿಮಿಡಿ ದುಃಖಗಳಲ್ಲಿ ನಿಮಗ್ನನಾಗಿ ಪರಮಾರ್ಥವನ್ನು ತ್ಯಜಿಸುವನು. ಫಲಗಳಿಗೆ ನಿಮಿಷವೂ ಕೂಡ ಮನಸ್ಸನ್ನು ಅತ್ತಿತ್ತ ಅಲಗಗೊಡದೆ ಯಾವಾಗಲೂ ಧನ, ಸ್ತ್ರೀ, ಪುತ್ರರೂಪಿ ಪ್ರಪಂಚದ ಧ್ಯಾನ ಮಾಡುತ್ತಿರುವನು. ಸಾರಾಂಶ: ಬದ್ಧನಿಗೆ ಕನಕ ಕಾಂತೆ ಎಂದರೆ ತೀರ್ಥಯಾತ್ರೆ, ದಾನ, ಪುಣ್ಯ, ಭಕ್ತಿ, ಕೀರ್ತನೆ, ನಿರೂಪಣೆ, ಮಂತ್ರ, ಪೂಜೆ, ಜಪ, ಧ್ಯಾನವೆಲ್ಲವೂ ಆಗಿರುವುದು. ಈ ರೀತಿಯಾಗಿ ಅಚ್ಚರದಲ್ಲಿಯೂ ಕನಸಿನಲ್ಲಿಯೂ ಹಗಲು ರಾತ್ರಿಯೂ ವಿಷಯ ಧ್ಯಾನ ಹತ್ತಿ ಕ್ಷಣವೂ ಬಿಡುವಿಲ್ಲದವನೇ ಬದ್ಧನು. ಮೇಲೆ ಹೇಳಿದ ಬದ್ಧನ ಲಕ್ಷಣವು ಮುಮುಕ್ಷು ದಿಶೆಯಲ್ಲಿ ಬದಲಿಸುವುದು. ಅದನ್ನು ಮುಂದಿನ ಸಮಾಸದಲ್ಲಿ ವಿವರಿಸುವೆವು, ಕೇಳಬೇಕು. ಮುಮುಕ್ಷುತ್ವ ಲಕ್ಷಣ ನಿರೂಪಣೆ. ಈ ಪ್ರಪಂಚದ ಗರ್ವಿಕೆಯಿಂದ ಅನೇಕ ಹೀನ ದುರ್ಗುಣ ಯುಕ್ತನಾದ ಬದ್ಧನ ಮುಖ ನೋಡಿದರೂ ಸಹ ದೋಷ ಬರುತ್ತದೆ. ಆದರೆ ಪ್ರಪಂಚದಲ್ಲಿ ಮನ ಬಂದಂತೆ ವರ್ತಿಸುತ್ತಿರಲು ಅಂಥವನಿಗೆ ಕಾಲಾಂತರದಲ್ಲಿ ವಿಷಾದ ಉಂಟಾಗುವುದು. ಸಂಸಾರದಲ್ಲಿಯ ದುಃಖಗಳ ಹೊಡೆತ ಬಿದ್ದು ತ್ರಿವಿಧ ತಾಪದಿಂದ ಹುರುಪಳಿಸಿ ಮತ್ತು ಏನೋ ಅಕಸ್ಮಾತ್ತಾಗಿ ಕಿವಿಗೆ ಬಿದ್ದ ನಿರೂಪಣೆ ಕೇಳಿ ಅವನು ತನ್ನೊಳಗೆ ಪಶ್ಚಾತ್ತಾಪ ಪಡುತ್ತಾನೆ. ಆತನು ಪ್ರಪಂಚದ ಬಗ್ಗೆ ಉದಾಸೀನನಾಗಿ ಮನದಲ್ಲಿ ವಿಷಯಗಳ ಮೇಲೆ ಉರಿದೇಳುವನು ಹಾಗೂ ತನ್ನಷ್ಟಕ್ಕೆ ಉದ್ಗರಿಸುವುದು ಏನೆಂದರೆ, ಇನ್ನು ಈ ಪ್ರಪಂಚದ ಹವ್ಯಾಸ ಸಾಕು, ಪ್ರಪಂಚವೆಲ್ಲವೂ ಆಗುವುದಿದ್ದು ಅದಕ್ಕಾಗಿ ದುಡಿಯುವುದೆಲ್ಲ ನಿಷ್ಫಲವಿರುವುದು. ಈಗಲಾದರೂ ಎಷ್ಟೇ ಆಗಲಿ ಆಯುಷ್ಯವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಹೀಗೆ ಬುದ್ಧಿಯಲ್ಲಿ ಪಶ್ಚಾತ್ತಾಪವಾಗಿ ಕಳವಳ ಪಡುತ್ತಾ ನನ್ನ ವಯಸ್ಸೆಲ್ಲವೂ ನಿರರ್ಥಕವಾಗಿ ಕಳೆಯಿತಲ್ಲ ಎಂದು ಅನ್ನ ಹತ್ತುವನು. ಅವನಿಗೆ ತಾನು ಮೊದಲು ಮಾಡಿದ ಪಾಪಗಳೆಲ್ಲವೂ ನೆನಪಾಗಿ ಧಕ್ಕೆಂದು ಮುಂದೆ ಬಂದು ನಿಲ್ಲುವವು ಹಾಗೂ ಅವನ ಪಾಪಗಳಿಗೆ ಗಣನೆಯೇ ಇಲ್ಲದ್ದರಿಂದ ಅದರ ಪರಿಣಾಮವಾಗಿ ತಾನು ಅನುಭವಿಸಬೇಕಾದ ಯಮಯಾತನೆಯು ಕಣ್ಣೆದುರಿಗೆ ಬಂದು ಭಯಂಕರ ಅಂಜಿಕೆಯುಂಟು ಆಗುತ್ತದೆ. ಅವನು ಸ್ವಗತವಾಗಿ ಅನ್ನುವುದು ಏನೆಂದರೆ,
ನಾನು ಸ್ವಲ್ಪವೂ ಪುಣ್ಯ ಮಾಡಲಿಲ್ಲ, ಆದರೆ ಗುಡ್ಡದಷ್ಟು ಪಾಪ ಮಾತ್ರ ಮಾಡಿರುವೆನು. ಇನ್ನು ಈ ಘೋರ ಸಂಸಾರದಿಂದ ಹೇಗೆ ಪಾರಾದೇನು? ನಾನು ನನ್ನ ಕುಂದುಗಳನ್ನು ಮುಚ್ಚಿಟ್ಟೇನಲ್ಲದೆ ಒಳ್ಳೆಯವರಾಗಿ ಸುಮ್ಮನೆ ಗುಣದೋಷ ಹಚ್ಚಿದೇನೋ? ದೇವಾ, ನಾನು ನಿಷ್ಕಾರಣವಾಗಿ ಸಂತರನ್ನು ಹಾಗೂ ಸಾಧು ಸಜ್ಜನರನ್ನು ನಿಂದಿಸಿದೆನಲ್ಲ. ನಿಂದೆಯಷ್ಟು ಪಾಪವಿಲ್ಲವೆನ್ನುತ್ತಾರೆ, ಆದರೆ ಅದೇ ನನಗೆ ಸಾಕಾಗುವಷ್ಟು ಸಂಭವಿಸಿದೆ. ನನ್ನ ದುರ್ಗುಣಗಳ ವಿಸ್ತಾರವು ಇಷ್ಟಿದೆ ಅಲ್ಲ, ಅದರಲ್ಲಿ ಆಕಾಶವೂ ಸಹಜವಾಗಿ ಮುಳುಗಬಹುದು. ನಾನು ಸಂತರನ್ನು ಗುರುತು ಹಿಡಿಯಲಿಲ್ಲ, ಈಶ್ವರನ ಪೂಜೆಯನ್ನು ಎಂದಿಗೂ ಮಾಡಲಿಲ್ಲ ಮತ್ತು ಅತಿಥಿ ಅಭ್ಯಾಗತರನ್ನು ಸಂತೋಷಗೊಳಿಸಲಿಲ್ಲ. ನನ್ನ ಪೂರ್ವ ಪಾಪವೇ ಅಡ್ಡ ಬಂದು ಯಾವ ಸತ್ಕಾರ್ಯವನ್ನು ಮಾಡಗೊಡಲಿಲ್ಲವೆಂದೇ ಅನ್ನಬೇಕು. ಆದ್ದರಿಂದಲೇ ನನ್ನ ಮನಸ್ಸು ಯಾವಾಗಲೂ ಅಲ್ಲದ ಕೆಲಸಕ್ಕೆ ಎಳಿಸಿತು. ನಾನು ಶರೀರವನ್ನು ದುಡಿಸಲಿಲ್ಲ, ಪರೋಪಕಾರ ಮಾಡಲಿಲ್ಲ ಮತ್ತು ಕಾಮದ ಸ್ವಚ್ಛನಿಂದ ಆಚಾರವನ್ನು ಕಾಯಲಿಲ್ಲ. ನಾನು ಭಕ್ತಿ ತಾಯಿಯನ್ನು ಮುಳುಗಿಸಿ ಬಿಟ್ಟಿರುವೆನು, ಶಾಂತಿ ವಿಶ್ರಾಂತಿಯನ್ನು ಮುರಿದಿರುವೆನು ಮತ್ತು ಸದ್ಬುದ್ಧಿ ಸದ್ವಾಸನೆಗಳನ್ನು ಕೆಡಿಸಿಬಿಟ್ಟಿರುವೆನು. ಇನ್ನು ಮೇಲೆ ನನ್ನ ಸಾರ್ಥಕತೆ ಹೇಗಾದೀತೋ? ನಾನು ವಿನಾಕಾರಣ ದೋಷ ಮಾಡಿರುವೆನು, ನನ್ನಲ್ಲಿ ವಿಚಾರವೆಂಬುದೇ ಉಳಿಯಲಿಲ್ಲ. ಇನ್ನು ನಾನೇನು ಉಪಾಯ ಮಾಡಲಿ? ಪರಲೋಕ ಪ್ರಾಪ್ತಿ ಹೇಗಾದೀತು? ಏನು ಮಾಡಿದರೆ ನನಗೆ ಭಗವಂತ ಸಿಕ್ಕಾನು? ನಾನು ಭಾವವಿಲ್ಲದೆ ಬರೇ ಲೌಕಿಕಕ್ಕಾಗಿಯೇ ಬಡಕೊಂಡೆನು. ಡಂಭದಿಂದ ತೋರಿಕೆಗೆ ಕರ್ಮದ ಅಟ್ಟಹಾಸ ಮಾಡಿದನು. ನಾನೇನೋ ಜನರೆದುರಿಗೆ ಕೀರ್ತನೆ ಮಾಡುತ್ತಿದ್ದರೂ ಅದು ಕೇವಲ ಉದರ ಪೋಷಣೆಗಾಗಿ. ನನ್ನ ಸ್ವಾರ್ಥಕ್ಕಾಗಿ ದೇವರನ್ನು ಸಂತೆಕಟ್ಟೆಯಲ್ಲಿ ಹಚ್ಚಿದನು. ಭಗವಂತ, ನನ್ನ ಕೊಟ್ಟಿ ಗುಣಗಳನ್ನು ನಾನೇ ಬಲ್ಲೆನು. ಹೊಟ್ಟೆಯೊಳಗೆ ಅಭಿಮಾನವನ್ನು ಇಟ್ಟುಕೊಂಡು ನಾನು ಮೇಲೆ ನಿರಭಿಮಾನತೆ ತೋರಿಸುತ್ತಿದ್ದೆನು ಮತ್ತು ಒಳಗೆ ಹಣದ ಆಸೆಯನ್ನು ಹಿಡಿದುಕೊಂಡು ಜನರ ಮುಂದೆ ಧ್ಯಾನಕ್ಕೆ ಕೂಡುತ್ತಿದ್ದೆನು. ನಾನು ಪಾಂಡಿತ್ಯವನ್ನು ಪ್ರದರ್ಶಿಸಿ ಜನರಿಂದ ಹಣ ಸುಲಿದೆನು. ಹೊಟ್ಟೆಯ ಪಾಡಿಗಾಗಿ ಸತ್ಪುರುಷರನ್ನು ನಿಂದಿಸಿದನು. ನನ್ನೊಳಗೆ ತರತರದ ಅಗಣಿತ ದೋಷ ತುಂಬಿರುತ್ತವೆ. ಏನು ಹೇಳಲಿ? ನಾನು ನಿರ್ಭೀತಿಯಿಂದ ಸತ್ಯವಾದುದನ್ನೇ ಖಂಡಿಸಿದನು ಮತ್ತು ಕಟ್ಟಿಯಾದುದನ್ನೇ ಸ್ಥಾಪನೆ ಮಾಡಿದನು. ಇದಲ್ಲದೆ ಉದರಂಭರಣಕ್ಕಾಗಿ ಇನ್ನೂ ಎಷ್ಟೋ ಕಾಯಕಗಳನ್ನು ಮಾಡಿರುತ್ತೇನೆ. ಹೀಗೆ ಅಂತಃಕರಣದಲ್ಲಿ ಪಶ್ಚಾತ್ತಾಪ ಪಡುವವನು ಹಾಗೂ ವೈರಾಗ್ಯಗಳ ಶ್ರವಣದಿಂದ ಪಲ್ಲಟಿಸಿದವನು ಮುಮುಕ್ಷುವಾಗಿರುವನೆಂದು ಎಲ್ಲಾ ಗ್ರಂಥಗಳಲ್ಲಿ ಹೇಳಿದೆ. ಮೇಲೆ ವರ್ಣಿಸಿದಂತೆ ಅನುತಾಪ ಹೊಂದಿ ಪುಣ್ಯ ಮಾರ್ಗವನ್ನು ಹಿಡಿಯುವವನು, ಸಂತರ ಸಂಘದ ಇಚ್ಛೆ ಧರಿಸುವವನು ಹಾಗೂ ಸಂಸಾರದ ಬಗ್ಗೆ ವೈರಾಗ್ಯ ಹುಟ್ಟಿದವನು ಮುಮುಕ್ಷು ಇರುತ್ತಾನೆ. ರಾಜ ಮಹಾರಾಜರೇ, ಹೇಳ ಹೆಸರಿಲ್ಲದೆ ಹೋಗುವಾಗ ನನ್ನ ವೈಭವದ ಬಿಸಾಟೇನು? ಅದರ ನಂಬಿಕೆ ಹಿಡಿಯದೆ ಇನ್ನು ಸತ್ಸಂಗತಿ ಮಾಡೋಣವೆಂದು ಯೋಚಿಸುವವನೇ ಮುಮುಕ್ಷು. ಅವನು ವೈರಾಗ್ಯ ಬಲದಿಂದ ತನ್ನ ದುರ್ಗುಣಗಳನ್ನು ಕಂಡುಕೊಂಡು ದುಃಖಪೂರಿತನಾಗಿ ತನ್ನನ್ನು ತಾನೇ ಹಳೆಯುವನು. ಮುಮುಕ್ಷು ತನ್ನಷ್ಟಕ್ಕೆ ಪರಿತಪಿಸುವುದು ಏನೆಂದರೆ, ನಾನೆಷ್ಟು ಕೃತಜ್ಞನು, ನಾನೆಷ್ಟು ಡಾಂಬಿಕನು, ನಾನೆಷ್ಟು ನಡತೆಹೀನನಾಗಿರುವೆನಲ್ಲ. ನಾನು ಅಧಮ ಚಾಂಡಾಲನು, ನಾನು ದುರಾಚಾರಿಯಾದ ನೀಚನು, ನಾನು ಕೇವಲ ಪಾಪಿಷ್ಠನು, ನಾನು ಅಭಕ್ತನು, ದುರ್ಜನನು, ಹೀನನಿಗಿಂತಲೂ ಹೀನನು, ಕೇವಲ ಕಲ್ಲಾಗಿ ಹುಟ್ಟಿದ್ದೇನೆ. ನಾನು ದುರಭಿಮಾನಿಯು, ಸಿಡುಕ ಶಿವರಾತ್ರಿಯು, ವ್ಯಸನಾಧೀನನೂ ಆಗಿದ್ದೇನೆ. ನಾನು ಆಲಸಿಯು, ಮೈ ಉಳಿಸಿಕೊಳ್ಳುವವನು, ಕಪಟಿಯು, ಪುಕ್ಕನು ಮತ್ತು ಅವಿಚಾರಿ ಮೂರ್ಖನಾಗಿರುವೆನಲ್ಲ. ನಾನು ಬೆಲೆಹೀನ ಬಾಯ್ಬಡ್ಕನು, ಬರೇ ಪಾಖಂಡಿಯಾದ ಚಿತ್ಕಾರಿಯು ಹಾಗೂ ಕುಬುದ್ಧಿಯ ಕುಟಿಲನೂ ಆಗಿದ್ದೇನೆ. ನಾನು ಸಂಪೂರ್ಣ ಅಜ್ಞಾನಿಯು, ನಾನು ಎಲ್ಲರಿಗಿಂತಲೂ ಕಡೆ ಮುಂತಾಗಿ ತನ್ನ ಕೆಟ್ಟ ಗುಣಗಳನ್ನು ವರ್ಣಿಸುವವನು ಮುಮುಕ್ಷು ಎಂದು ತಿಳಿಯಿರಿ. ಅವನು ತನ್ನ ಬಗ್ಗೆ ಇನ್ನೂ ಅನ್ನುವುದು ಏನೆಂದರೆ, ನಾನು ಅಯೋಗ್ಯನಿದ್ದೇನೆ, ಹೇಸಿ ಅಪಾತನಿದ್ದೇನೆ, ಎಲ್ಲ ತರದಿಂದಲೂ ನೀಚನಾಗಿದ್ದೇನೆ. ನಾನೆಷ್ಟು ಮಿತಿಮೀರಿ ಸ್ವಾರ್ಥಿಯು, ನಾನೆಷ್ಟು ಕಿಡಿಗೇಡಿಯು, ನಾನೇನು ಪಾರಮಾರ್ಥಿಕನಲ್ಲವಪ್ಪ. ನಾನು ಕೆಟ್ಟ ಗುಣಗಳ ರಾಶಿಯೇ ಆಗಿದ್ದು ವ್ಯರ್ಥವಾಗಿ ಹುಟ್ಟಿರುವೆನು. ನಾನು ಭೂಮಿಗೆ ಭಾರವಾಗಿದ್ದೇನೆ. ಮೇಲೆ ಹೇಳಿದ ರೀತಿಯಿಂದ ತನ್ನನ್ನು ಪರಿಪರಿಯಾಗಿ ಬೈದುಕೊಳ್ಳುತ್ತಾ ಈ ಸಂಸಾರದ ಬಗ್ಗೆ ಅನಾಸ್ಥೆ ತಳೆದಿರುವವನು ಹಾಗೂ ಸಂತರ ಸಂಗತಿಯ ಅಭಿಲಾಷೆ ಉಳ್ಳವನು ಮುಮುಕ್ಷುವೆಂದು ತಿಳಿಯಿರಿ.
ಅವನು ಶಾಂತಿ ಪ್ರಾಪ್ತಿಗಾಗಿ ತೀರ್ಥಗಳಿಗೆ ಅಡ್ಡಾಡುವನು, ಶಮದಮಾದಿ ಸಾಧನಗಳನ್ನು ಅನುಷ್ಠಿಸುವನು ಹಾಗೂ ಎಷ್ಟೋ ಗ್ರಂಥಗಳನ್ನು ತಿರುವಿ ಹಾಕುವನು. ಆದರೆ ಎಲ್ಲೆಲ್ಲಿಯೂ ಸಮಾಧಾನ ಸಿಗದೆ ಸರ್ವವು ಸಂಶಯಾಸ್ಪದವೇ ಹತ್ತಲು ಕೊನೆಗೆ ಅವನು ಸಂತರಿಗೆ ಶರಣು ಹೋಗಿ ಕೇಳಿಕೊಳ್ಳೋಣವೆಂದು ವಿಚಾರ ಮಾಡುವನು. ಮತ್ತು ದೇಹದ ದೊಡ್ಡಿಸ್ತನ, ಶ್ರೇಷ್ಠ ಕುಲವೆಂಬ ಅಹಂಕಾರ, ಶ್ರೀಮಂತಿಕೆಯ ಗರ್ವ, ಮಾನದ ಅಭಿಮಾನ ಇವನ್ನೆಲ್ಲ ಬದಿಗೊತ್ತಿ ಸಂತರ ಪಾದದಲ್ಲಿ ಶರಣಾಗತನಾಗುತ್ತಾನೆ. ಅವನು ವೃಥಾ ಅಹಂಕಾರವನ್ನು ದೂರ ತ್ಯಜಿಸಿಬಿಟ್ಟು ಸಂತರ ಎದುರಿಗೆ ತನ್ನನ್ನು ತರತರದಿಂದ ಹೀಯಾಳಿಸಿಕೊಳ್ಳುತ್ತಾ ಮೋಕ್ಷದ ಮಾರ್ಗವನ್ನು ವಿಚಾರಿಸುವನು. ಸಾರಾಂಶ: ದೊಡ್ಡಿಸ್ತನವೆಲ್ಲ ಅಳಿದು ಹೋಗಿ ಯಾವನು ಸಂತರ ಚರಣಗಳಲ್ಲಿ ವಿಶ್ವಾಸ ಹಿಡಿಯುವನೋ ಹಾಗೂ ಪರಮಾರ್ಥಕ್ಕಾಗಿ ಸವೆಯಲು ಉದ್ಯುಕ್ತನಾಗುವನೋ ಅವನೇ ಮುಮುಕ್ಷು. ಹೆಚ್ಚೇನು, ಈ ಪ್ರಪಂಚದ ಪಕ್ಷವನ್ನು ಬಿಟ್ಟು ಪರಮಾರ್ಥದ ಸ್ವಾರ್ಥ ಹಿಡಿಯುವನು ಮತ್ತು ಸಂತರ ಆಜ್ಞಾಧಾರಕನಾದವನು ಮುಮುಕ್ಷು ಇರುತ್ತಾನೆಂದು ತಿಳಿಯಿರಿ. ಶ್ರೋತೃಗಳೇ, ಈ ಉಕ್ತ ಲಕ್ಷಣಗಳಿಂದ ಮುಮುಕ್ಷುವನ್ನು ಗುರುತಿಸಿರಿ. ಮುಂದೆ ಹೇಳುವ ಸಾಧಕ ಲಕ್ಷಣಗಳನ್ನಾದರೂ ಕೇಳಲು ಅಣಿಯಾಗಿರಿ. ಸಾಧಕ ಲಕ್ಷಣ ನಿರೂಪಣೆ. ಹಿಂದಿನ ಸಮಾಸದಲ್ಲಿ ಮುಮುಕ್ಷುವಿನ ಲಕ್ಷಣಗಳನ್ನು ಸಂಕ್ಷೇಪವಾಗಿ ಹೇಳಿದೆವು. ಈಗ ಸಾಧಕನು ಹೇಗಿರುವನೆಂಬುದನ್ನು ಏಕಚಿತ್ತದಿಂದ ಕೇಳಿರಿ. ಹೀನ ಗುಣಗಳನ್ನು ತ್ಯಜಿಸಿ ಸಂತರ ಸಂಗತಿ ಹಿಡಿದವನು ಎಂದರೆ ಅವನಿಗೆ ಸಾಧಕನೆನ್ನಬೇಕು. ಸಂತರಿಗೆ ಶರಣು ಹೋಗಿ ಅವರಿಂದ ಅಭಯವನ್ನು ಪಡೆದುಕೊಂಡವನಿಗೆ ಸಾಧಕನೆಂದು ಎಲ್ಲಾ ಗ್ರಂಥಗಳಲ್ಲಿ ಹೇಳಿದೆ. ನಿಜವಾಗಿಯೂ ಸಂತರ ಆತ್ಮಜ್ಞಾನದ ಉಪದೇಶದಿಂದ ಸಂಸಾರ ಬಂಧನವೆನ್ನುವುದು ಕಡಿದು ಹೋಗಿದ್ದರೂ ಸಾಧಕನು ಜ್ಞಾನದ ದೃಢತೆಗಾಗಿ ಸಾಧನ ಮಾಡುತ್ತಿರುವನು. ಅವನಿಗೆ ಅಧ್ಯಾತ್ಮ ಶ್ರವಣದಲ್ಲಿ ಪ್ರೀತಿಯೂ ಅದ್ವೈತ ನಿರೂಪಣದಲ್ಲಿ ಅಭಿರುಚಿಯೂ ಇರುತ್ತದೆ. ಶ್ರವಣ ಮಾಡಿದ ವಿಷಯವನ್ನು ಮನನ ಮಾಡಿ ಅವನು ಗೂಢ ಅರ್ಥವನ್ನು ತಿಳಿದುಕೊಳ್ಳುತ್ತಾನೆ. ಸಾರಾಸಾರ ವಿಚಾರ ನಡೆಯಲು ಸಾಧಕನು ತತ್ಪರತೆಯಿಂದ ಕೇಳುವನು ಹಾಗೂ ಸಂಶಯಗಳನ್ನು ಕಡಿದುಕೊಂಡು ನಿರ್ಧಾರದ ಆತ್ಮಜ್ಞಾನವನ್ನು ಲಕ್ಷಿಸುವನು. ಅವನು ಅನೇಕ ತರದ ಸಂಶಯ ನಿವಾರಣೆಗಾಗಿ ಗುರುಗಳ ಸಂಗತಿ ಹಿಡಿದು ಅವರ ಬೋಧಶಾಸ್ತ್ರದಲ್ಲಿಯ ವಿಷಯ, ತನ್ನ ಅನುಭವ ಈ ಮೂರು ಪ್ರತೀತಿಗಳ ಏಕಾಗ್ರತೆ ಮಾಡಿಕೊಳ್ಳುತ್ತಾನೆ. ಸಾರಾಂಶ: ವಿವೇಕದಿಂದ ದೇಹ ಬುದ್ಧಿಯನ್ನು ದೂರ ಮಾಡಿ ಆತ್ಮಬುದ್ಧಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವವನು ಹಾಗೂ ಅದಕ್ಕಾಗಿ ಮತ್ತೆ ಮತ್ತೆ ಶ್ರವಣ ಮನನ ಮಾಡುವವನು ಸಾಧಕನಿರುತ್ತಾನೆ. ಎದುರಿಗೆ ಕಾಣಿಸುವ ಜಗತ್ತಿನ ಭಾಸವನ್ನು ಖಂಡನೆ ಮಾಡಿ ಆತ್ಮಜ್ಞಾನವನ್ನು ದೃಢವಾಗಿ ನೆಲೆಗೊಳಿಸುವವನು, ವಿಚಾರದಿಂದ ತನ್ನ ಸಮಾಧಾನ ಕಾಯ್ದುಕೊಳ್ಳುವವನು ಸಾಧಕನೆನಿಸುತ್ತಾನೆ. ಅವನು ದ್ವೈತದ ಉಪಾಧಿಯನ್ನು ಕಡಿದು ಹಾಕಿ ಸಾಧನದಿಂದ ಅದ್ವೈತ ವಸ್ತುವನ್ನು ಸಾಧಿಸುವನು ಹಾಗೂ ಸಮರಸ ಸಮಾಧಿ ಸ್ಥಿತಿಯ ಅಭ್ಯಾಸ ಮಾಡುವನು. ಹೆಚ್ಚಿಗೇನು, ಹಳೆಯದಾಗಿ ಬೀಳಲಿಕ್ಕಾದ ಆತ್ಮಜ್ಞಾನದ ಜೀರ್ಣೋದ್ಧಾರ ಮಾಡಿ ವಿವೇಕದಿಂದ ಭವಸಾಗರವನ್ನು ದಾಟುವವನೇ ಸಾಧಕನು. ಮತ್ತೇನೆಂದರೆ, ಸಾಧಕನು ನಿರೂಪಣೆ ಕೇಳಿ ಸಾಧುಗಳ ಶ್ರೇಷ್ಠ ಲಕ್ಷಣಗಳನ್ನು ಗ್ರಹಣ ಮಾಡುವನು ಹಾಗೂ ಮನವು ಒಲ್ಲೆಂದರೂ ಕೇಳದೆ ಹಠಾತ್ತಾಗಿಯೇ ಸ್ವರೂಪಾಕಾರನಾಗುವನು. ಅವನು ಮೊದಲಿನ ದುಷ್ಟ ನಡತೆಯನ್ನು ತ್ಯಜಿಸುತ್ತಲೂ ಸದ್ವರ್ತನೆಯನ್ನು ಬೆಳೆಸುತ್ತಲೂ ಸ್ವರೂಪ ಸ್ಥಿತಿಯನ್ನು ಗಟ್ಟಿ ಮಾಡುವನು. ಅವನು ದಿನದಿನಕ್ಕೆ ಕೆಟ್ಟ ಗುಣಗಳನ್ನು ಬಿಡುತ್ತಾ ಹಾಗೂ ಒಳ್ಳೆಯ ಗುಣಗಳನ್ನು ಅಭ್ಯಸಿಸುತ್ತಾ ಮುಖ್ಯವಾಗಿ ಸ್ವರೂಪದಲ್ಲಿ ನಿಜಧ್ಯಾಸ ಹಚ್ಚುವನು. ದೃಢ ನಿಶ್ಚಯದ ಬಲದಿಂದ ಸಾಧಕನಿಗೆ ಜಗತ್ತು ಎದುರಿಗಿದ್ದರೂ ಕಾಣುವುದಿಲ್ಲ. ಅವನು ಯಾವಾಗಲೂ ಆತ್ಮ ಸ್ವರೂಪದಲ್ಲಿ ಕೂಡಿಕೊಳ್ಳುತ್ತಿರುವನು. ಸಾಧಕನು ಪ್ರತ್ಯಕ್ಷವಾಗಿ ತೋರುವ ಮಾಯೆಯನ್ನು ಲಕ್ಷ್ಯಕ್ಕೆ ತಾರದೆ ಬುದ್ಧಿಗೆ ನಿಲುಕದ ಆತ್ಮವಸ್ತುವನ್ನೇ ಲಕ್ಷಿಸುವನು ಹಾಗೂ ಆತ್ಮಸ್ಥಿತಿಯನ್ನು ಸ್ಥಿರವಾಗಿ ಇರಿಸುವ ಯತ್ನ ಮಾಡುತ್ತಿರುವನು. ಅವನು ಜನರೆಲ್ಲರಿಗೂ ಮರೆಯಾಗಿದ್ದ ಹಾಗೂ ಮನಸ್ಸಿಗೆ ಆಲೋಚಿಸಲಾಗದ ಆತ್ಮಸ್ಥಿತಿಯನ್ನೇ ದೃಢ ಮಾಡುವನು ಎಂಬವನ ಮಾತನಾಡ ಹೋದರೆ ನಾಲಿಗೆಯನ್ನೇ ಹಿಡಿಯುವ, ಇಲ್ಲವೇ ನೋಡ ಹೋದರೆ ಕುರುಡನನ್ನೇ ಮಾಡುವ ವಿಚಿತ್ರ ವಸ್ತುವನ್ನೇ ಸಾಧಕನು ಸಾಧಿಸಿಕೊಳ್ಳುವನು. ಹೆಚ್ಚಿಗೇನು, ಅವನ ಸಾಧನೆಗಳಿಗೂ ಸಾಧಿಸಲು ಅಸಾಧ್ಯವಾದ ಹಾಗೂ ಲಕ್ಷ್ಯಕ್ಕೂ ಮೀರಿದ ಸ್ಥಿತಿಯನ್ನೇ ಅನುಭವದಿಂದ ನಿಶ್ಚಯಿಸುವನು. ಮನವೇ ಮುಳುಗಿ ಹೋಗುವುದು,
ತರ್ಕವು ಕುಂಠಿತವಾಗುವ ವಸ್ತುವನ್ನೇ ಪ್ರಯತ್ನದಿಂದ ಅನುಭವಿಸುವನು. ನಿಜವಾಗಿಯೂ ಸಾಧಕನು ಆತ್ಮವಸ್ತುವನ್ನು ಸ್ವಾನುಭವದಿಂದ ಶೀಘ್ರವೇ ಸಾಧಿಸಲು ಯತ್ನಿಸುತ್ತಾ ಸ್ವಯಂ ತಾನೇ ಆ ವಸ್ತುವಾಗುವನು. ಅವನು ಅನುಭವದ ಅಂಗಗಳನ್ನು ತಿಳಿಯುವನು, ಅನುಭವ ವಿಜ್ಞಾನಿಗಳ ಮರ್ಮವನ್ನು ಬಿಂಬಿಸಿಕೊಳ್ಳುವನು ಹಾಗೂ ಏನೂ ಆಗದೆ ಸಹಜ ಸ್ವರೂಪದಿಂದ ಉಳಿಯುವನು. ಉಪಾಧಿಯನ್ನು ದೂರೀಕರಿಸಿ ಅಸಾಧ್ಯವೆನಿಸಿದ ಆತ್ಮವಸ್ತುವನ್ನೇ ಸಾಧನದಿಂದ ಸಾಧಿಸುವನು. ಅದಕ್ಕಾಗಿ ಬುದ್ಧಿಯನ್ನು ಸ್ವರೂಪದಲ್ಲಿ ನೆಲೆ ನಿಲ್ಲಿಸುವನು. ಸಾಧಕನು ದೇವ ಭಕ್ತರ ಮೂಲವನ್ನೆಲ್ಲ ಶೋಧಿಸಿ ನೋಡಿ ತಾನು ತತ್ಕಾಲಕ್ಕೆ ಸಾಧ್ಯ ಸ್ವರೂಪವೇ ಆಗುವನು. ವಿಚಿತ್ರವೇನೆಂದು ಹೇಳಬೇಕು, ಅವನು ವಿವೇಕ ಬಲದಿಂದ ಅಂತರ್ಮುಖನಾಗಿ ಸ್ವಸ್ವರೂಪದಲ್ಲಿ ಲಯನ ಆದನು. ಆತನು ಬಾಹ್ಯತಃ ಜನರಿಗೆ ಕಂಡರೂ ನಿಜವಾಗಿ ಅವನನ್ನು ಯಾರೂ ನೋಡಲೇ ಇಲ್ಲ. ಸಾಧಕನು ಅಹಂಕಾರವನ್ನು ಹಿಂದಕ್ಕೆ ಒಗೆದು ತನ್ನನ್ನು ತಾನೇ ಹುಡುಕ ಹಚ್ಚಿ ತೂರ್ಯನನ್ನು ದಾಟುವನು ಹಾಗೂ ಮುಂದೆ ಉನ್ಮನಿ ಸ್ಥಿತಿಯ ಕೊನೆಗೆ ತನ್ನದು ತನಗೆ ನಿರಂತರ ಭೇಟಿಯಾಗುವುದು. ಹೀಗೆ ಅವನಿಗೆ ಸರ್ವದಾ ಅನುಭವದಲ್ಲಿ ದೃಷ್ಟಿ ಇರುತ್ತದೆ. ಹೆಚ್ಚಿಗೇನು, ಸಾಧಕನು ದ್ವೈತದ ಸಂಬಂಧವನ್ನೇ ಕಡಿದಿರುವನು, ಭಾಸದ ಅಭಾಸವನ್ನೇ ಮುರಿದಿರುವನು ಹಾಗೂ ದೇಹವಿರಲಿಕ್ಕಾಗಿಯೇ ವಿದೇಹಿ ಎನಿಸುವನು. ಒಟ್ಟಿಗೆ ಅಖಂಡವಾದ ಸ್ವರೂಪ ಸ್ಥಿತಿ ಉಳ್ಳವನು, ದೇಹದ ಅಹಂಕಾರವಿಲ್ಲದವನು ಮತ್ತು ಎಲ್ಲ ಸಂಶಯ ನಿರಸನವಾದವನು ಸಾಧಕನು. ಅವನಿಗೆ ಪಂಚಮಹಾಭೂತಗಳ ಜಂಜಾಲವೆಲ್ಲ ಕನಸಿನಂತೆ ತೋರುವುದು ಹಾಗೂ ನಿರ್ಗುಣದಲ್ಲಿ ನಿಶ್ಚಯವಿರುವುದು. ಕನಸಿನಲ್ಲಿ ಅನಿಸಿದ ಅಂಜಿಕೆಯು ಎಚ್ಚತ್ತ ಮೇಲೆ ಉಳಿಯದಂತೆ ಸಾಧಕನು ಎಲ್ಲವನ್ನು ಮಿಥ್ಯೆ ಎಂದು ನಿಶ್ಚಯಿಸಿ ನಿರ್ಭಯನಾಗಿರುವನು. ಮಾಯೆಯು ಪ್ರತ್ಯಕ್ಷವಿದ್ದುದರಿಂದ ಅದು ಜನರಿಗೆ ಒಳ್ಳೆ ಪ್ರಮಾಣವೆನಿಸಿದ್ದರಿಂದ ಅನಿಸುವುದು. ಆದರೆ ಸಾಧಕನು ಸ್ವಾನುಭವದಿಂದ ಆ ಮಾಯೆಯನ್ನು ಪ್ರಮಾಣರಹಿತ ಮಾಡಿದ್ದಾನೆ. ಯಾವನೊಬ್ಬನು ವಿದ್ಯೆಯಿಂದ ಎಚ್ಚತ್ತು ನಿದ್ದೆಯಿಂದ ಎಚ್ಚತ್ತು ಕನಸಿನ ಭೀತಿಯಿಂದ ಪಾರಾಗುವಂತೆ ಸಾಧಕನು ಸ್ವರೂಪ ಜಾಗೃತಿ ಹೊಂದಿ ಮಾಯಿಕ ದುಃಖವನ್ನು ನೀಗಿರುವನು. ಈ ತರದ ಸ್ಥಿತಿಯು ಒಳಗೆ ನೆಲೆಗೊಂಡು ಸಾಧಕನು ಹೊರಗೆ ವ್ಯವಹಾರದಲ್ಲಿ ನಿರಾಶೆ ಧರಿಸಿರುವನು ಹಾಗೂ ಪ್ರಪಂಚದ ಜಂಜಾಟ ಬಿಟ್ಟಿರುವನು. ಸಾಧಕನಾದವನು ಕಾಮದಿಂದ ಬಿಡುಗಡೆ ಹೊಂದಿರುವನು, ಕ್ರೋಧದಿಂದ ದೂರ ಓಡಿರುವನು, ಮದ ಮತ್ಸರಗಳನ್ನು ಒತ್ತಟ್ಟಿಗೆ ಬಿಸಾಡಿರುವನು, ಜಾತ್ಯಾಭಿಮಾನವನ್ನು ತ್ಯಜಿಸಿರುವನು, ಲೋಕಲಜ್ಜೆಯನ್ನು ನಾಚಿಸಿರುವನು, ವೈರಾಗ್ಯದಿಂದ ಪರಮಾರ್ಥವನ್ನು ಸೊಕ್ಕಿಸಿರುವನು. ಅವನು ಅಜ್ಞಾನದಿಂದ ದೂರ ಸಿಡಿದಿರುವನು, ಸಂಸಾರದಿಂದ ಜಾರಿರುವನು, ಲೋಭದ ಕೈಯೊಳಗಿಂದ ಒಮ್ಮೆಲೆ ಓಡಿ ಹೋಗಿರುವನು, ನಿರಾಶೆಯ ಬಲದಿಂದ ದೊಡ್ಡಿಸ್ತನವನ್ನು ನೆಲಕ್ಕೆ ಕಡಿದಿರುವನು, ವೈಭವವನ್ನು ಕಾಲಿನಿಂದ ಒದ್ದಿರುವನು, ಮಹತ್ವವನ್ನು ದೂರ ಬಿಸಾಡಿರುವನು. ಸಾಧಕನು ಭೇದ ಭಾವದ ಕೊಪ್ಪರಿಗೆಯನ್ನೇ ಒಡೆದಿರುವನು, ಅಹಂಕಾರವನ್ನು ಮಣ್ಣು ಮುಕ್ಕಿಸಿರುವನು, ಸಂಶಯ ಶತ್ರುವನ್ನು ಕಾಲ ಹಿಡಿದು ನೆಲಕ್ಕೆ ಅಪ್ಪಳಿಸಿರುವನು, ಅವನು ವಿಕಲ್ಪನೆಯನ್ನು ವಧಿಸಿರುವನು. ಒಂದೇ ಮಾರಿನಲ್ಲಿ ಈ ಸಂಸಾರ ಸಮುದ್ರವನ್ನು ಈಸಿ ಬಿಟ್ಟಿರುವನು, ಪ್ರಾಣಿ ಮಾತ್ರರ ವೈರ ಭಾವವನ್ನು ಕಡಿದು ಒಗೆದಿರುವನು. ಎಚ್ಚರಿಕೆ, ಸಾಧಕನು ಭವ ಭಯವನ್ನೇ ಧಗಧಗ ಉರಿಸಿರುವನು, ಕಾಲನ್ನೇ ಮುರಿದಿರುವನು, ಜನ್ಮ ಮರಣದ ತಲೆ ಜಜ್ಜಿರುವನು. ಅವನು ದೇಹಾಸಕ್ತಿಯ ಮೇಲೆ ಏರಿ ಹೋಗಿರುವನು, ಸಂಕಲ್ಪದ ಮೇಲೆ ರೊಚ್ಚಿಗೆದ್ದಿರುವನು ಮತ್ತು ಕಲ್ಪನೆಯ ವಧೆಯನ್ನೇ ಮಾಡಿಬಿಟ್ಟಿರುವನು. ಸಂಕಟದ ಭಯವನ್ನು ಥಳಿಸಿರುವನು, ಲಿಂಗ ಶರೀರವನ್ನು ಪರಾಭವಿಸಿರುವನು, ವಿಚಾರದಿಂದ ಪಾಖಂಡತೆಯ ಸಮಾಚಾರ ತಕ್ಕೊಂಡಿರುವನು. ವಿಚಿತ್ರವೇನು ಹೇಳಬೇಕು, ಅವನು ಗರ್ವದ ಮೇಲೆ ಗರ್ವ ಮಾಡಿದನು, ಸ್ವಾರ್ಥವನ್ನೇ ಅನರ್ಥಕ್ಕೆ ಈಡು ಮಾಡಿದನು ಮತ್ತು ಅನರ್ಥವನ್ನಾದರೂ ನೀತಿ ನ್ಯಾಯದಿಂದ ಸಂಹಾರ ಮಾಡಿರುವನು. ಮೋಹವನ್ನು ನಡುವೆ ಕಡಿದಿರುವನು, ದುಃಖವನ್ನು ಎರಡು ತುಂಡು ಮಾಡಿರುವನು, ಶೋಕವನ್ನು ಕೊಂದು ಒಗೆದಿರುವನು. ಅವನು ದ್ವೇಷವನ್ನು ದಿಕ್ಕುಪಾಲು ಮಾಡಿರುವನು, ಅಭಾವದ ಕುತ್ತಿಗೆ ಹಿಚಿಕಿರುವನು ಮತ್ತು ಕುತರ್ಕದ ಹೊಟ್ಟೆ ಸೀಳಿಬಿಟ್ಟಿರುವನು. ಸಾಧಕನು ಜ್ಞಾನ ವಿಚಾರದಿಂದ ಪುಷ್ಟನಾಗಿ ನಿಶ್ಚಯವನ್ನು ಬಲಿಸಿದನು ಹಾಗೂ ವೈರಾಗ್ಯದಿಂದ ಕೂಡಿಕೊಂಡು ದುರ್ಗುಣಗಳನ್ನು ಸಂಹರಿಸಿದನು.
ಅವನು ಸ್ವಧರ್ಮದ ಕಡೆಯಿಂದ ಅಧರ್ಮದ ಲೂಟಿ ಮಾಡಿಸಿದನು. ಸತ್ಕರ್ಮಗಳಿಂದ ದುಷ್ಕರ್ಮಗಳನ್ನು ಬಿಸಾಡಿಸಿದನು. ವಿಚಾರದಿಂದ ಅವಿಚಾರವನ್ನು ಸುಲಿದು ಹಾದಿಗೆ ಹಚ್ಚಿದನು. ತಿರಸ್ಕಾರವನ್ನು ಸೀಳಿ ಒಗೆದನು. ದ್ವೇಷವನ್ನು ಬರಿಚಿ ತೆಗೆದನು. ಸಮಾಧಾನದಿಂದ ವಿಷಾದವನ್ನು ಕಾಲ ಕೆಳಕ್ಕೆ ಹಾಕಿದನು. ಸಿಟ್ಟಿನ ಮೇಲೆ ದಾಳಿ ತಂದನು. ಒಳಗಿಂದೊಳಗೆ ಕಪಟವನ್ನು ಕುಟ್ಟಿದನು. ಸಾಧಕನು ಹೀಗೆ ಜೀವಗುಣಗಳ ಸಮಾಚಾರ ತಕ್ಕೊಂಡು ಸರ್ವರನ್ನೂ ಆತ್ಮೀಯತೆಯಿಂದ ನೋಡಿ ಅವರ ಸಖ್ಯ ಮಾಡಿದನು. ಅವನು ಪ್ರವೃತ್ತಿ ಮಾರ್ಗದ ತ್ಯಾಗ ಮಾಡಿ ಲೌಕಿಕ ಮಿತ್ರರ ಸಂಗತಿಯನ್ನು ಬಿಟ್ಟುಕೊಟ್ಟನು ಹಾಗೂ ನಿವೃತ್ತಿ ಮಾರ್ಗದಿಂದ ಜ್ಞಾನಯೋಗ ಸಾಧಿಸಿಕೊಂಡನು. ಆತನು ವಿಷಯರೂಪಿ ಠಕ್ಕರನ್ನೇ ಮೋಸಗೊಳಿಸಿದನು. ಕುವಿದ್ಯೆಗೆ ಮುತ್ತಿಗೆ ಹಾಕಿದನು ಮತ್ತು ಆಪ್ತ ತುಡುಗರಿಂದ ತನ್ನನ್ನು ಬಿಡಿಸಿಕೊಂಡನು. ಅವನು ಪರತಂತ್ರತೆಯ ಮೇಲೆ ಸಿಟ್ಟಿಗೆದ್ದನು, ಮಮತ್ವದ ಮೇಲೆ ಉರಿದೆದ್ದನು ಹಾಗೂ ಒಮ್ಮಿಂದೊಮ್ಮೆಲೆ ದುರಾಶೆಯ ತ್ಯಾಗ ಮಾಡಿದನು. ಸಾಧಕನು ಮನಸ್ಸನ್ನು ಸ್ವರೂಪದಲ್ಲಿ ಪ್ರವೇಶಿಸಿ ದುಃಖವನ್ನೇ ದುಃಖಕ್ಕೀಡು ಮಾಡಿರುವನು. ದೀರ್ಘೋದ್ಯೋಗ ಪ್ರಯತ್ನಗಳನ್ನು ಪ್ರಸ್ತಾಪಿಸಿರುವನು. ಅವನು ಸಾಧನ ಪಥದಲ್ಲಿ ಅಭ್ಯಾಸ ಸತತೋದ್ಯೋಗ ಯತ್ನಗಳೆಂಬ ಪಾಂತಸ್ಥರನ್ನು ಜೊತೆ ಮಾಡಿಕೊಂಡಿರುವನು. ಸಾರಾಂಶವೇನೆಂದರೆ ಸಾಧಕನು ಅರಿವುಳ್ಳವನು, ತತ್ಪರನು, ನಿತ್ಯ ಅನಿತ್ಯಗಳ ವಿಚಾರ ಮಾಡುವವನು ಹಾಗೂ ಅನ್ಯ ಸಂಘ ಬಿಟ್ಟು ಸತ್ಸಂಗವೊಂದನ್ನೇ ಹಿಡಿಯುವವನು ಆಗಿರುವನು. ಅವನು ಪ್ರಪಂಚವನ್ನು ಬಲುಮೆಯಿಂದ ಹಿಂದಕ್ಕೆ ಸರಿಸಿರುವನು. ವಿವೇಕದಿಂದ ಉಪಾಧಿಯನ್ನು ಬಿಸಾಡಿರುವನು. ಹೆಚ್ಚಿಗೇನು ಅವನು ಅನಾಚಾರವನ್ನು ಸದಾಚಾರದಿಂದ ಭ್ರಷ್ಟಗೊಳಿಸಿರುವುದನು. ಮರೆವನ್ನೇ ಮರೆತನು. ಆಲಸ್ಯಕ್ಕೆ ಆಲಸ್ಯ ಮಾಡಿದನು. ಚಂಚಲತೆಯ ಬಗ್ಗೆ ಅರುಗೆಟ್ಟು ಚಂಚಲತೆ ಧರಿಸಿದನು. ಈಗ ಇದೆಲ್ಲ ವರ್ಣನೆ ಇರಲಿ. ನಿರೂಪಣೆ ಕೇಳಿ ತನ್ನ ಕೆಟ್ಟ ಗುಣಗಳನ್ನು ಬಿಡುತ್ತಾ ನಡೆಯುವವನೇ ಸಾಧಕನು ಎಂದು ತಿಳಿದುಕೊಳ್ಳಿರಿ. ಎಲ್ಲವನ್ನು ಬಲವಂತವಾಗಿ ತ್ಯಜಿಸುವನು ಎಂದು ಅವನಿಗೆ ಸಾಧಕನೆನ್ನುವರು. ಇನ್ನು ಮುಂದಿನ ಸಮಾಸದಲ್ಲಿ ಸಿದ್ಧನ ಲಕ್ಷಣಗಳನ್ನು ವಿವರಿಸುವೆವು. ಇಲ್ಲಿ ಸಾಧಕನ ಲಕ್ಷಣದ ವಿಷಯವಾಗಿ ಒಂದು ಸಂಶಯ ಬರುವುದು ಏನೆಂದರೆ, ತ್ಯಾಗಿಯೇ ಸಾಧಕನಾದರೆ ತ್ಯಾಗ ಘಟಿಸದಿದ್ದ ಪ್ರಪಂಚಿಕನು ಸಾಧಕನ ಅಲ್ಲ ಎಂದಾಯಿತು. ಶ್ರೋತೃಗಳ ಈ ಪ್ರಶ್ನೆಗೆ ಮುಂದಿನ ಸಮಾಸದಲ್ಲಿ ಉತ್ತರ ಕೊಡುವೆವು. ಲಕ್ಷ್ಯ ಕೊಟ್ಟು ಕೇಳಿರಿ. ಸಿದ್ಧನ ಲಕ್ಷಣ ನಿರೂಪಣೆ. ಶ್ರೋತ್ರಾರರು ಹಿಂದಿನ ಸಮಾಸದ ಕೊನೆಗೆ ತ್ಯಾಗ ಮಾಡಿದವನೇ ಸಾಧಕನಾಗುವನು ಎಂದು ಹೇಳಿದಿರಿ. ಹಾಗಾದರೆ ಸಂಸಾರಿಕ ಶಿಷ್ಯನು ಸಾಧಕನಾಗಲಾರನೆ ಎಂಬ ಪ್ರಶ್ನೆ ಮಾಡಿದ್ದರಷ್ಟೇ. ಅದರ ವಿಚಾರವು ಹೀಗಿರುವುದು ಕೇಳಿರಯ್ಯ. ಸಂಸಾರಿಕರಿಗೆ ತ್ಯಾಗವೆಂದರೆ ಸತ್ಯದ ಮಾರ್ಗ ಹಿಡಿಯುವುದು ಹಾಗೂ ಅಸತ್ಯದ ದಾರಿಯನ್ನು ತ್ಯಜಿಸುವುದು ಎಂಬ ಈ ರೀತಿ ಆಗಿರುವುದು. ಕೆಟ್ಟ ಬುದ್ಧಿಯನ್ನು ತ್ಯಾಗ ಮಾಡದ ಹೊರತಾಗಿ ಏನು ಒಳ್ಳೆಯ ಬುದ್ಧಿ ಬರಲಾರದು ಅಲ್ಲವೇ? ಆದ್ದರಿಂದ ಸಂಸಾರಿಕರ ತ್ಯಾಗವು ಅಸತ್ಯ, ಕುಬುದ್ಧಿ ಮುಂತಾದವುಗಳ ತ್ಯಾಗ ರೂಪವಿರುತ್ತದೆ. ಪ್ರಪಂಚದಲ್ಲಿ ತಾತ್ಸಾರ ಬುದ್ಧಿ ಹುಟ್ಟಿ ಮನಸಾ ವಿಷಯಗಳನ್ನು ತ್ಯಜಿಸಿದರೆ ಮುಂದೆ ಪಾರಮಾರ್ಥ ಮಾರ್ಗ ಹಿಡಿಯಲಿಕ್ಕೆ ಸಾಧ್ಯವಾಗುವುದು. ಸಾರಾಂಶ: ಪ್ರಾಪಂಚಿಕ ಸಾಧಕನಿಗೆ ಕ್ರಮೇಣವಾಗಿ ಅಭಾವದ, ಸಂಶಯದ ಮತ್ತು ಅಜ್ಞಾನದ ತ್ಯಾಗ ಘಟಿಸುತ್ತದೆ. ಪ್ರಪಂಚದಲ್ಲಿ ಇದ್ದ ಹಾಗೂ ಪ್ರಪಂಚವನ್ನು ತೊರೆದ ಸಾಧಕರಿಬ್ಬರಿಗೂ ಈ ಸೂಕ್ಷ್ಮವಾದ ಅಂತರ ತ್ಯಾಗವು ಸಮನಾಗಿಯೇ ಅತಿ ಅವಶ್ಯವಿದ್ದು, ಈ ಪ್ರಪಂಚ ತ್ಯಾಗಿಗೆ ಹೊರಗಿನ ತ್ಯಾಗವಷ್ಟು ಹೆಚ್ಚಿಗಿರುವುದು. ಇನ್ನು ಸಂಸಾರಿಕ ಸಾಧಕನಿಗೆ ಬಾಹ್ಯ ತ್ಯಾಗವು ಎಷ್ಟು ಮಾತ್ರವೂ ಬೇಕಾಗಿಲ್ಲವೆಂದು ಮಾತ್ರ ಇದರ ಅರ್ಥವಲ್ಲ. ಅವನಿಗಾದರೂ ಕೆಲವು ಹೊರಗಿನ ತ್ಯಾಗವನ್ನು ಮಾಡಲೇಬೇಕಾಗುವುದು. ಉದಾಹರಣೆಗೆ, ಕೆಲವೊಂದು ಪ್ರಾಪಂಚಿಕ ತ್ಯಾಗದ ಹೊರತಾಗಿ ನಿತ್ಯ ನೇಮವಾಗಲಿ ಶ್ರವಣವಾಗಲಿ ಕೈಗೂಡಲಾರವು. ಈ ಉತ್ತರದಿಂದ ತ್ಯಾಗವಿಲ್ಲದೆ ಸಾಧಕನಾಗಲಾರನು ಎಂಬುದರ ರಹಸ್ಯವು ತಿಳಿದು ಶ್ರೋತ್ರಾರರ ಸಂಶಯವು ಸಹಜವೇ ದೂರವಾಯಿತು. ಇನ್ನು ಮುಂದಿನ ವಿಷಯ ಕೇಳಿರಿ. ಈ ಮೊದಲು ಸಾಧಕನು ಹೇಗೆ ಇರುವನು ಎಂಬುದನ್ನು ತೋರಿಸಿಕೊಟ್ಟಿರುವೆವು. ಈಗ ಸಿದ್ಧನ ಗುರುತು ಮಾಡಿಕೊಡುತ್ತೇವೆ. ಅನುಭವಿ ಜ್ಞಾನಿಯು ಆತ್ಮವಸ್ತುವೇ ಆಗಿಬಿಟ್ಟಿರುವನು. ಸಂಶಯವು ಜಗತ್ತಿನ ಆಚೆಗೆ ಹೋಗಿ ಅವನ ಆತ್ಮನಿಶ್ಚಯವು ಚಲಿಸದಂತೆ ಆಗಿರುವುದು. ಅವನಿಗೆ ಸಿದ್ಧನೆನ್ನಬೇಕು. ಬದ್ಧಾವಸ್ಥೆಯಲ್ಲಿಯ ಎಲ್ಲ ಕೆಟ್ಟ ಗುಣಗಳು ಮುಮುಕ್ಷು ದಿಶೆಯಲ್ಲಿ ಇರುವುದಿಲ್ಲ. ಮುಮುಕ್ಷು ಸ್ಥಿತಿಯಲ್ಲಿಯ ಲಕ್ಷಣವು ಸಾಧಕ ದಿಶೆಯಲ್ಲಿ ಉಳಿಯುವುದಿಲ್ಲ.
ಮತ್ತು ಸಾಧಕನಲ್ಲಿಯ ಸಂಶಯ ವೃತ್ತಿಯು ಸಿದ್ಧ ಸ್ಥಿತಿಯಲ್ಲಿ ಅಳಿಯುವುದು. ಆದ್ದರಿಂದ ಸಂಶಯ ಅಳಿದವನೇ ಸಿದ್ಧನ ಇರುತ್ತಾನೆ ಎಂದು ಶ್ರೋತ್ರಾರರು ತಿಳಿದುಕೊಳ್ಳಬೇಕು. ನಿಜವಾಗಿಯೂ ಸಂಶಯ ರಹಿತ ಜ್ಞಾನವೇ ಸಿದ್ಧನ ಲಕ್ಷಣವಿರುತ್ತದೆ. ಸಿದ್ಧನಿಗೆ ಹೇಯವಾದ ಸಂಶಯವು ಹೇಗೆ ಅಂಟಿಕೊಂಡೀತು? ವಿಚಾರ ಮಾಡಿ ನೋಡಿದರೆ ಕರ್ಮ ಮಾರ್ಗವು ಸಂಶಯದಿಂದ ತುಂಬಿರುವುದು, ಸಾಧನಗಳಲ್ಲಿ ಸಂಶಯ ಮಿಶ್ರಿತವಾಗಿರುವುದು. ಆದರೆ ಸಿದ್ಧನಾದ ಸಾಧುವು ಮಾತ್ರ ನಿಸ್ಸಂಶಯನಿರುತ್ತಾನೆ. ನಿಜವಾಗಿಯೂ ಸಂಶಯದ ಜ್ಞಾನ ಖಟ್ಟಿಯು, ಸಂಶಯದ ವೈರಾಗ್ಯ ಹುಡುಗಾಟಿಕೆಯು ಹಾಗೂ ಸಂಶಯದ ಭಜನೆ ಕಡೆಪಟ್ಟಾಗಿದ್ದು ನಿಷ್ಫಲವಿರುವುದು. ಸಂಶಯದ ದೇವರು ವ್ಯರ್ಥನು, ಸಂಶಯದ ಭಾವ ವ್ಯರ್ಥವು. ಅಷ್ಟೇಕೆ ಯಾವುದೇ ಆದರೂ ಸಂಶಯದ ಸ್ವಭಾವವೇ ವ್ಯರ್ಥವಿರುತ್ತದೆ. ಸಂಶಯದ ವ್ರತವು ವ್ಯರ್ಥವು, ಸಂಶಯದ ತೀರ್ಥವು ವ್ಯರ್ಥವು ಮತ್ತು ಒಂದೂ ನಿಶ್ಚಯವಿಲ್ಲದ ಪರಮಾರ್ಥವು ವ್ಯರ್ಥವಿರುತ್ತದೆ. ಸಂಶಯದ ಭಕ್ತಿಯೂ ವ್ಯರ್ಥವು, ಸಂಶಯದ ಪ್ರೀತಿಯೂ ವ್ಯರ್ಥವು ಮತ್ತು ಹೆಚ್ಚಿಗೆ ಸಂಶಯಗಳನ್ನೇ ಬೆಳೆಸುವ ಸಂಶಯದ ಸಂಗತಿಯು ವ್ಯರ್ಥ ಇರುತ್ತದೆ. ಈ ಸಂಶಯದ ಜೀವನವು ವ್ಯರ್ಥವು, ಸಂಶಯದ ಆಶ್ರಯವೂ ವ್ಯರ್ಥವು ಮತ್ತು ಸಂಶಯದ ಪ್ರತಿಯೊಂದು ಕಾರ್ಯವೂ ವ್ಯರ್ಥವಿರುತ್ತದೆ. ಸಂಶಯದ ಗ್ರಂಥವು ವ್ಯರ್ಥವು, ಸಂಶಯದ ಪಾಂಡಿತ್ಯವೂ ವ್ಯರ್ಥವು ಮತ್ತು ನಿಶ್ಚಯವಿಲ್ಲದೆ ಸುಮ್ಮನೆ ಭಾವಿಸಿಕೊಂಡ ಗತಿಯೂ ವ್ಯರ್ಥವಿರುತ್ತದೆ. ಸಂಶಯದ ದಕ್ಷತೆಯೂ ವ್ಯರ್ಥವು, ಸಂಶಯದ ಪಕ್ಷವೂ ವ್ಯರ್ಥವು ಮತ್ತು ಸಂಶಯದ ಮೋಕ್ಷವೂ ವ್ಯರ್ಥವಿರುತ್ತದೆ. ಅದೇನೂ ಆಗಲಾರದು. ಸಂಶಯದ ಸಂತನು ವ್ಯರ್ಥನು, ಸಂಶಯದ ಪಂಡಿತನೂ ವ್ಯರ್ಥನು ಮತ್ತು ನಿಶ್ಚಯವಿಲ್ಲದ ಬಹುಶ್ರುತನೂ ವ್ಯರ್ಥನಿರುವನು. ಸಂಶಯದ ಶ್ರೇಷ್ಠತೆಯು ವ್ಯರ್ಥವು, ಸಂಶಯದ ಗ್ರಂಥಾಧ್ಯಯನವೂ ವ್ಯರ್ಥವು ಮತ್ತು ನಿಶ್ಚಯವಿರದ ಸಂಶಯದ ಜ್ಞಾನಿಯು ವ್ಯರ್ಥನಿರುತ್ತಾನೆ. ಸಾರಾಂಶವೇನೆಂದರೆ, ನಿಶ್ಚಯದ ಹೊರತಾಗಿ ಯಾವುದೂ ಒಂದು ಅಣುವಿನಷ್ಟು ಕೂಡ ಪ್ರಮಾಣವಿರುವುದಿಲ್ಲ. ಆದರೆ ಜನರು ನಿಶ್ಚಯ ಮಾಡದೆ ನಿರರ್ಥಕವಾಗಿ ಸಂಶಯದ ಸೆಳವಿನಲ್ಲಿ ಬಿದ್ದಿರುವರು. ನಿಶ್ಚಯವಿಲ್ಲದ ಮಾತಾಡುವಿಕೆ ಎಲ್ಲವೂ ಬೇಜಾರ ತರುವಂತಹದು, ಬರೇ ಅರ್ಥಶೂನ್ಯವಾದ ಬಾಯ್ಬಡಕತನವೂ ಆಗಿರುವುದು. ಒಟ್ಟಿನಲ್ಲಿ ನಿಶ್ಚಯವಿಲ್ಲದ ಬಡಬಡಿಕೆ ಎಲ್ಲವೂ ಕೇವಲ ಕುಚೇಷ್ಟೆಯಾಗಿದೆ ಎಂದು ಅನ್ನಲಿಕ್ಕೆ ಅಡ್ಡಿಯಿಲ್ಲ. ಸಂಶಯದಿಂದಲೇ ಎಂದೂ ಸಮಾಧಾನಕ್ಕೆ ಎಡೆ ಇರಲಾರದು. ಹೀಗಿದ್ದರಿಂದ ಸಂಶಯರಹಿತವಾದ ಜ್ಞಾನವು ಮತ್ತು ಅದರಿಂದಲಾದ ನಿಶ್ಚಯದ ಸಮಾಧಾನವು ಇದೇ ನಿಶ್ಚಿತವಾಗಿ ಸಿದ್ಧನ ಲಕ್ಷಣವಿರುತ್ತದೆ. ಆಜ್ಞೆ ಶ್ರೋತೃ ಕೇಳಿದ್ದೇನೆಂದರೆ, ಯಾವ ನಿಶ್ಚಯವನ್ನು ಮಾಡಬೇಕೋ, ಸಿದ್ಧತ್ವ ಪಡೆಯುವ ಮುಖ್ಯ ನಿಶ್ಚಯದ ಲಕ್ಷಣ ಏನು ಎಂಬುದನ್ನು ನನಗೆ ತಿಳಿಸಿಕೊಡಿರಿ. ಅದಕ್ಕೆ ವಕ್ತಾರನು, ಒಳ್ಳೆಯದು, ಕೇಳು. ಮುಖ್ಯ ದೇವರು ಹೇಗಿರುವುದು ಎಂಬುದರ ನಿಶ್ಚಯವನ್ನು ಮಾಡಬೇಕು. ಅನೇಕ ದೇವರುಗಳಲ್ಲಿ ಸುತ್ತಾಡುತ್ತಲೇ ಬಾರದು. ಯಾವನು ಚರಾಚರ ಜಗತ್ತನ್ನು ನಿರ್ಮಾಣ ಮಾಡಿರುವನೋ ಅವನ ಬಗ್ಗೆ ವಿಚಾರ ಮಾಡಿ ಶುದ್ಧ ವಿವೇಕದಿಂದ ಪರಮೇಶ್ವರನನ್ನು ಕಂಡುಕೊಳ್ಳಬೇಕು. ಹೀಗೆ ಮುಖ್ಯ ದೇವರ ಶೋಧನೆಯಲ್ಲಿ ಮತ್ತು ಭಕ್ತನ ಲಕ್ಷಣವೇನು ಎಂಬ ವಿಷಯದಲ್ಲಿ ಅನಿತ್ಯವನ್ನು ತ್ಯಜಿಸಿ ನಿತ್ಯವಾದ ಸ್ವರೂಪವನ್ನು ಕಂಡು ಹಿಡಿಯಬೇಕು. ಮೊದಲು ತಾನು ಭಜಿಸುವ ದೇವರ ಜ್ಞಾನ ಮಾಡಿಕೊಂಡು ಆಮೇಲೆ ಭಕ್ತನಾದ ತಾನು ಯಾರೆಂಬುದನ್ನು ನೋಡಬೇಕು. ಆಗ ನಾನು ಖಟ್ಟಿ ಎಂದು ಸಿದ್ಧವಾಗುವುದರಿಂದ ಅದರ ಸಂಘವನ್ನು ತ್ಯಜಿಸಿ ಸತ್ಯ ಸ್ವರೂಪನಾಗಿ ಉಳಿಯಬೇಕು. ಪಂಚಮಹಾಭೂತಗಳ ವ್ಯತಿರೇಕ ಅನ್ವಯದಿಂದ ಬ್ರಹ್ಮವಸ್ತುವನ್ನು ತಿಳಿದುಕೊಂಡು ಬಂಧನದ ಸಂಶಯವನ್ನು ಕಡಿದು ಹಾಕಬೇಕು ಹಾಗೂ ತಾನು ಮುಕ್ತನಿದ್ದು ನಿಶ್ಚಯ ಮಾಡಬೇಕು. ಸಾರಾಂಶ: ಪೂರ್ವ ಪಕ್ಷದ ನಿರಸನ ಮಾಡಿ ಸಿದ್ಧಾಂತದಿಂದ ಪ್ರಕೃತಿಯ ನಾಶವನ್ನು ಅನುಲಕ್ಷಿಸಬೇಕು ಎಂದರೆ ಪೂರ್ಣ ಸಮಾಧಾನಕರವಾದ ದೇವರ ನಿಶ್ಚಯ ಲಭಿಸುವುದು. ಇನ್ನು ದೇಹ ಬುದ್ಧಿಯ ಮೂಲಕವಾಗಿ ಏಳುವ ಸಂಶಯವನ್ನು ಸಮಾಧಾನವನ್ನು ಕೆಡಿಸುತ್ತದೆ. ಆದ್ದರಿಂದ ತಾನು ಆತ್ಮನಿರುವೆನು ಎಂಬ ನಿಶ್ಚಯವನ್ನು ಚಲಿಸಗೊಡಬಾರದು. ಆತ್ಮ ಸ್ವರೂಪದ ಅನುಭವವು ಸಿದ್ಧವೇ ಇರಲಿಕ್ಕಾಗಿ ದೇಹಾಭಿಮಾನವು ಸುಳ್ಳೇ ಸಂಶಯವನ್ನು ಬೆಳೆಸುತ್ತದೆ. ಆದ ಕಾರಣ ಆತ್ಮ ನಿಶ್ಚಯದಿಂದ ಸಮಾಧಾನ ಕಾಯ್ದುಕೊಳ್ಳಬೇಕು. ಈ ದೇಹ ಬುದ್ಧಿಯ ನೆನಪಿನೊಡನೆಯೇ ವಿವೇಕದ ಎಚ್ಚರವು ಹಾರಿ ಹೋಗುವುದರಿಂದ ಆತ್ಮಬುದ್ಧಿಯನ್ನು ಅತ್ಯಂತ ದೃಢ ಮಾಡತಕ್ಕದ್ದು. ಒಂದೇ ಮಾತಿನಲ್ಲಿ ಹೇಳಬೇಕಾದರೆ
ನಿಶ್ಚಯದ ಆತ್ಮಬುದ್ಧಿಯೇ ಮೋಕ್ಷ ಭಾಗ್ಯದ ಸ್ಥಿತಿ ಇರುತ್ತದೆ. ಆದ್ದರಿಂದ ನಾನು ಆತ್ಮನಿದ್ದೇನೆ ಎಂಬುದನ್ನು ಎಂದಿಗೂ ಮರೆಯಬಾರದು. ಮುಖ್ಯ ನಿಶ್ಚಯದ ಲಕ್ಷಣವನ್ನು ಹೇಳಲಾಯಿತು, ಆದರೆ ಇದು ಸಂತರ ಸಹವಾಸದ ಹೊರತಾಗಿ ತಿಳಿಯಲಾರದು. ಸಂತರಿಗೆ ಶರಣು ಹೋಗುವುದರಿಂದ ಎಲ್ಲಾ ಸಂಶಯಗಳು ಕಡಿದು ಹೋಗುತ್ತವೆ. ಈಗ ಸಾಧಕರ ಮಾತಿರಲಿ, ಸಿದ್ಧರ ಲಕ್ಷಣಗಳನ್ನು ಕೇಳಿರಿ. ನಾವು ಮೊದಲು ಹೇಳಿದಂತೆ ಮುಖ್ಯವಾಗಿ ಸಂಶಯಾತೀತನಾಗಿರುವವನೇ ಸಿದ್ಧನೆನಿಸುವನು. ಸಿದ್ಧನ ಸ್ವರೂಪದಲ್ಲಿ ಈ ದೇಹವೇ ಇಲ್ಲದ ಮೇಲೆ ಸಂದೇಹವೆಲ್ಲಿದ್ದೀತು? ಆದ್ದರಿಂದ ಸಿದ್ಧನು ನಿಸ್ಸಂಶಯನಾಗಿರುತ್ತಾನೆ. ಇನ್ನು ದೇಹವನ್ನು ಅನುಲಕ್ಷಿಸಿದರೆ ಲಕ್ಷಣಗಳಿಗೇನೂ ಕಡಿಮೆ ಇರುವುದಿಲ್ಲ ಎಂಬುದು ನಿಜವಿದ್ದರೂ ಅಷ್ಟರಿಂದ ದೇಹಾತೀತವನ್ನು ವರ್ಣಿಸಿದಂತಾಯಿತೆ. ಕಣ್ಣಿಗೆ ಕಾಣಲಾರದ ವಸ್ತುವಿನ ಲಕ್ಷಣವನ್ನು ಹೇಳುವುದಾದರೂ ಹೇಗೆ? ಸಾರಾಂಶ: ಉಪಾಧಿರಹಿತ ವಸ್ತುವೇ ತಾನಾಗಿರುವ ಸಿದ್ಧನಿಗೆ ಲಕ್ಷಣಗಳಿರುವುದಿಲ್ಲ. ಲಕ್ಷಣಗಳೆನ್ನುವವು ಕೇವಲ ಗುಣಗಳಲ್ಲಿ ಬರುತ್ತಿದ್ದು, ಆತ್ಮವಸ್ತು ಮೂಲತವೇ ನಿರ್ಗುಣವಾಗಿದೆ ಮತ್ತು ಆ ನಿರ್ಗುಣ ವಸ್ತು ಸ್ವರೂಪವಾಗಿರುವುದೇ ಸಿದ್ಧನ ಲಕ್ಷಣ ಇರುವುದು. ಸಾರಾಂಶ: ಲಕ್ಷಣಾತೀತತೆಯೇ ಸಿದ್ಧನ ಲಕ್ಷಣ ಇರುತ್ತದೆ. ಹೀಗಿದ್ದರೂ ಅವನ ದೇಹದ ವ್ಯವಹರಣೆಯಲ್ಲಿ ತೋರಿ ಬರುವ ಲಕ್ಷಣಗಳನ್ನು ಜ್ಞಾನ ದಶಕದಲ್ಲಿ ವಿಸ್ತಾರವಾಗಿ ಹೇಳಿದ್ದರಿಂದ ಈಗ ನಿರೂಪಣವನ್ನು ಆವರಿಸುವೆವು. ಶ್ರೋತ್ರಾರರು ಲೋಪದೋಷಗಳನ್ನು ಕ್ಷಮಿಸಬೇಕು.